ಇವತ್ತು ನಾನು ಅಂತರ ಇಂಜೆಕ್ಷನ್ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ಅಂತರ ಇಂಜೆಕ್ಷನ್ ಅಂದರೆ ಏನು ಅಂತಂದರೆ, ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಗ್ಯಾಪ್ನ ಫಿಲ್ ಮಾಡುವಂಥ ಇಂಜೆಕ್ಷನ್ನು. ಮಕ್ಕಳಾಗದೇ ಇರೋ, ಸಿಂಪಲಾಗಿ ಹೇಳಬೇಕು ಅಂದರೆ ಮಕ್ಕಳಾಗದೇ ಇರೋ ಹಂಗೆ ಹಾಕಿಸ್ಕೊಳೋ ಇಂಜೆಕ್ಷನ್ನೇ ಅಂತರ ಇಂಜೆಕ್ಷನ್ನು. ಸೊ ಕೆಲವೊಬ್ಬರಿಗೆ ಇಂಜೆಕ್ಷನ್ ಹಾಕಿಸ್ಕೊಳೋಕೆ ಬರೋರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಏನಪ್ಪ ಡೌಟ್ಸು ಅಂತಂದರೆ, ಈ ಇಂಜೆಕ್ಷನ್ ಎಲ್ಲಿ ಹಾಕಿಸ್ಕೋಬೇಕು, ಯಾವಾಗ ಹಾಕಿಸ್ಕೋಬೇಕು, ಈ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ಹಾಕಿಸ್ಕೋಬೇಕು, ಮತ್ತು ಈ ಇಂಜೆಕ್ಷನ್ ಹಾಕಿಸ್ಕೊಂಡ್ಮೇಲೆ ಪ್ರೆಗ್ನೆಂಟ್ ಎಷ್ಟು ತಿಂಗ್ಳಿಗೆ ಆಗ್ತೀವಿ ಇಂಜೆಕ್ಷನ್ ನಿಲ್ಲಿಸಿದ್ಮೇಲೆ, ಮತ್ತು ಇಂಜೆಕ್ಷನ್ ಹಾಕಿಸ್ಕೊಳೋದ್ರಿಂದ ತೊಂದರೆಗಳೇನಾದರೂ ಆಗುತ್ತಾ, ಈ ಇಂಜೆಕ್ಷನ್ ಹಾಕಿಸ್ಕೊಳೋದ್ರಿಂದ ಮತ್ತೆ ನಾವು ಪ್ರೆಗ್ನೆಂಟ್ ಆಗ್ಬೋದಾ, ಅಥವಾ ಆಗದೆ ಮುಂದೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತಾ, ಅಥವಾ ಇರೋದಿಲ್ವಾ, ಏನಾದ್ರು ತೊಂದರೆ ಆಗುತ್ತಾ ಹಾಕಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಈ ಇಂಜೆಕ್ಷನ್ನು ನಾನು ಇವಾಗ ಪಾಪು ಇದೆ, ನಾನು 2 ತಿಂಗಳು ಮಗು ಇದೆ ನನಗೆ, ಅಥವಾ 1 ವರ್ಷದ ಮಗು ಇದೆ, ಹಾಲು ಕುಡಿತಾ ಇದೆ, ಈ ಇಂಜೆಕ್ಷನ್ ಹಾಕ್ಸ್ಕೊಳೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೆಲವೊಬ್ಬರಿಗೆ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಬರೋರು ಎಲ್ರಿಗೂ ಕೆಲವೊಂದು ಡೌಟ್ ಇರುತ್ತೆ. ಆ ಡೌಟ್ನ ನಾನು ಇವತ್ತು ಕ್ಲಿಯರ್ ಮಾಡೋಣ ಅಂತ ವೀಡಿಯೋ ಮಾಡ್ತಿರೋದು. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ವಾಣಿ ಲೈಫ್ ಸ್ಟೈಲ್ ಚಾನಲ್ಗೆ. ನಾನು ಆಗಲೇ ಮಾತಾಡ್ದಂಗೆ ಅಂತರ ಇಂಜೆಕ್ಷನ್ನು ಒಂದು ಮಗುಗಿಂತ ಇನ್ನೊಂದು ಮಗುವಿಗೆ ಗ್ಯಾಪ್ನ ಇಟ್ಕೊಳೋದಕ್ಕೆ ಅಂತಲೇ ಹಾಕಿಸ್ಕೊಳೋಂಥ ಇಂಜೆಕ್ಷನ್ನು. ಇಮಿಡಿಯೇಟು ಪ್ರೆಗ್ನೆಂಟ್ ಆಗಬಾರ್ದು ಅಂದ್ಕೊಳೋರು, ಈ ಒಂದು ಮಗು ಗ್ಯಾಪ್ ಬೇಕು ಅಂದ್ಕೊಳೋರು, ಈಗ ಒಂದು ಮಗು ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ದಿನ ಗ್ಯಾಪ್ ಇರಲಿ ಅಂತ ಅಂದ್ಕೊಳೋರು, ಸದ್ಯಕ್ಕೆ ಪ್ರೆಗ್ನೆನ್ಸಿ ಬೇಡ ಅಂತ ಅಂದ್ಕೊಳೋರು ಮಾತ್ರ ಇಂಜೆಕ್ಷನ್ ಹಾಕಿಸ್ಕೊತಾರೆ. ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಬರೋ ಫಸ್ಟ್ನೇ ಡೌಟ್ ಏನಪ್ಪ ಅಂತಂದರೆ, ಎಲ್ಲಿ ಹಾಕಿಸ್ಕೋಬೇಕು ಇಂಜೆಕ್ಷನ್ನು ಅಂತ. ನೀವು ಎಲ್ಲಾದರೂ ಹಾಕಿಸ್ಕೋಬೋದು, ಈವನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೂ ಹಾಕಿಸ್ಕೋಬೋದು, ಪ್ರೈವೇಟ್ ಹಾಸ್ಪಿಟ್ಲಲ್ಲಾದರೂ ಹಾಕಿಸ್ಕೋಬೋದು, ಎಲ್ಲೋದ್ರೂ ಅವೈಲಬಲ್ ಇರುತ್ತೆ. ಬಟ್ ಪ್ರೈವೇಟಲ್ಲಾದರೆ ಔಟ್ ಸೈಡ್ ತರಿಸಿ ಹಾಕ್ತಾರೆ, ಇಲ್ಲಾದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೆ ಅಲ್ಲೇ ಇರೋದನ್ನು ಹಾಕ್ಕೊಡ್ತಾರೆ. ಸೊ ಇದು ಯಾವಾಗ ಹಾಕಿಸ್ಕೋಬೇಕು, ಎಷ್ಟು ದಿವಸಕ್ಕೊಂದು ಹಾಕಿಸ್ಕೋಬೇಕು ಅಂದರೆ, ಇದು ನೀವು ಪೀರಿಯಡ್ಸ್ ಆದಮೇಲೆ ಬಂದು ಇಂಜೆಕ್ಷನ್ ಹಾಕಿಸ್ಕೊತೀವಿ ಅಂತಂದರೆ ಏನು ಅವಶ್ಯಕತೆ ಇರಲ್ಲ. UPT ಚೆಕ್ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೊಳೋದು. ಬಟ್ ನೀವು ಮಿಡ್ಲಲ್ಲಿ ಇವಾಗ ಪೀರಿಯಡ್ಸ್ ಆಗಿ 15 ಡೇಸ್ ಆದಮೇಲೆ ಇಂಜೆಕ್ಷನ್ಗೆ ಅಂತ ಬಂದಿರ್ತೀರ, ಬಟ್ ಅವಾಗ ಕಂಪಲ್ಸರಿ ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸಿನೇ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದರೆ ಇಂಜೆಕ್ಷನ್ ಹಾಕ್ಸ್ಕೊಳೋ ಟೈಮಲ್ಲಿ ನೀವೇನಾದರೂ ಕನ್ಸೀವ್ ಇದ್ದು ಅಥವಾ ಪ್ರೆಗ್ನೆಂಟ್ ಇದ್ದೀರಾ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನೀವು ಬಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕಂದ್ರೆ ಕಂಪಲ್ಸರಿ UPT ಚೆಕ್ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದನ್ನು ಎಷ್ಟು ತಿಂಗಳಿಗೆ ಒಂದು ಸತಿ ಹಾಕಿಸ್ಕೋಬೇಕು. ಇದು ಎವ್ರಿ 3 ಮಂತ್ ಒಂದು ಸತಿ, 1 ಇಯರ್ಗೆ 4 ಇಂಜೆಕ್ಷನ್ ಆಗಬೇಕು. ಏನೇಳಿ 1 ಇಯರ್ ಗ್ಯಾಪಿಗೆ 4 ಇಂಜೆಕ್ಷನ್ ಆಗಬೇಕು. ಪ್ರತಿ 3 ತಿಂಗಳಿಗೆ ಒಂದು ಸತಿ 1 ಇಂಜೆಕ್ಷನ್ ಹಾಕಿಸ್ಕೋಬೇಕು. 4 ಇಂಜೆಕ್ಷನ್ಸ್ ಹಾಕಿಸ್ಕೊಂಡ್ಮೇಲೆ ನೀವೇನು 7 to 10 ಮಂತ್ ಒಳಗಡೆ ಪ್ರೆಗ್ನೆಂಟ್ ಆಗೋದಿಲ್ಲ. ಏನೇಳಿ 7 to 10 ಮಂತ್ ಒಳಗಡೆ ಪ್ರೆಗ್ನೆಂಟ್ ಆಗೋಲ್ಲ. ಆಮೇಲೂ ನಿಮಗೆ ಇನ್ನೂ ಮಕ್ಕಳು ಬೇಡ, ನಾನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಇಂಜೆಕ್ಷನು ಅಂತಂದರೆ, ಮತ್ತೆ ಒಂದು 7 or 6 ಮಂತ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಳೋದನ್ನು ಕಂಟಿನ್ಯೂ ಮಾಡಬೇಕು. ಆಯ್ತಲ್ಲ. ಮತ್ತೆ ಏನಂತಂದರೆ, ಇಂಜೆಕ್ಷನ್ ಹಾಕ್ಸ್ಕೊಳೋದ್ರಿಂದ ಇಂಜೆಕ್ಷನ್ ಬಿಟ್ಟಿದ ತಕ್ಷಣ ಪ್ರೆಗ್ನೆಂಟ್ ಆಗ್ತೀವ ಅಂತಲ್ಲ, ಇಲ್ಲ. ಇಂಜೆಕ್ಷನ್ ಇವಾಗ ನೀವು 1 ಡೋಸ್ ಹಾಕಿಸ್ಕೊಂಡಿರ್ತೀರ ಅಥವಾ 2 ಡೋಸ್ ಹಾಕಿಸ್ಕೊಂಡಿರ್ತೀರ, ಹಾಕಿಸ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು 5-6 ಮಂತು ಗ್ಯಾಪ್ ಆದಮೇಲೆ ನೀವು ಪ್ರೆಗ್ನೆಂಟ್ ಆಗೋಕ್ಕಾಗೋದು. ಬಟ್ ನೀವು ಪ್ರೆಗ್ನೆಂಟ್ ಆಗ್ಬೋದು, ಆಗೋದೇ ಇಲ್ಲ ಅಂತಲ್ಲ. ಈ ಇಂಜೆಕ್ಷನ್ ಹಾಕ್ಸ್ಕೊಂಡು ಒಂದು 5 ಮಂತ್ ಗ್ಯಾಪ್ ಕೊಟ್ಟರೆ ಸಾಕು. ಆಮೇಲೆ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ನಿಲ್ಲಿಸಿದ್ರಿ ಅಂದರೆ ಖಂಡಿತ ನೀವು ಪ್ರೆಗ್ನೆಂಟ್ ಆಗೇ ಆಗ್ತೀರಾ. ಅದು ಡೌಟ್ ಕ್ಲಿಯರು. ಎಲ್ರಿಗೂ ಅದೊಂದು ಡೌಟ್ ಇರುತ್ತೆ, ಇಂಜೆಕ್ಷನ್ ಹಾಕ್ಸ್ಕೊಳೋದ್ರಿಂದ ಮುಂದೆ ಮಕ್ಕಳಾಗುತ್ತೋ ಇಲ್ವ ಅಂತ. ಇಲ್ಲ, ಖಂಡಿತ ಮಕ್ಕಳಾಗೇ ಆಗುತ್ತೆ. ಇದರಲ್ಲಿ ಆ ಥರ ಇದೆಲ್ಲ ಅಷ್ಟು ತೊಂದರೆಗಳಂತ ಏನಿಲ್ಲ. ಇದರಲ್ಲಿ ಏನೂ ಅಷ್ಟು ಮುಂದೆ ಪ್ರಾಬ್ಲಮ್ ಆಗೋಂಗಿದ್ರೆ ಈ ಥರ ಇಂಜೆಕ್ಷನ್ಸ್ ಯಾರೂ ಹಾಕ್ಸ್ತಾನೂ ಇರಲಿಲ್ಲ. ಸೊ ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗೆ ಹಾಕಿಸ್ಕೋಬೋದು. ಕೆಲವೊಬ್ಬರು ಈಗ ಬಾಣ್ತಿದ್ದೀರಿರ್ತಾರೆ, ಅವ್ರು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತಾರೆ. ಯಾಕಂದರೆ ಮಗುಗೆ ಆಲ್ರೆಡಿ 1 ಇಯರ್ ಆಗಿರುತ್ತೆ, ಹಾಲು ಕುಡಿಸ್ತಾ ಇರ್ತಾರೆ. ಈಗ ಇಂಜೆಕ್ಷನ್ ಇನ್ನೂ 1-2 ವರ್ಷ ಮಕ್ಕಳು ಬೇಡ ಅಂದ್ಕೊಳೋರು, ಅಥವಾ ಕಪಾಟಿ ಹಾಕಿಸ್ಕೊಳಕ್ಕಾಗಲ್ಲ ನಾನು ಅನ್ನೋರು ಇಂಜೆಕ್ಷನ್ನ ಹಾಕಿಸ್ಕೋಬೋದು. ಈ ಇಂಜೆಕ್ಷನ್ ಹಾಕ್ಸ್ಕೊಳೋದ್ರಿಂದ ಮಗುಗೆ ನೀವು ಹಾಲು ಕುಡಿಸ್ತಾಯಿದ್ರು ಯಾವುದೇ ಥರದ ತೊಂದರೆ ಇರಲ್ಲ. ಯಾಕಂದರೆ ಕೆಲವೊಬ್ಬರೆಲ್ಲ ಕೇಳೋದು ಅದೇ ಡೌಟು, ನನ್ನ ಮಕ್ಕಳಿಗೆ ಚಿಕ್ಕವ್ರಿಗೆ ಹಾಲು ಕುಡಿಸ್ತಾ ಇದ್ದೀನಿ, ಇದನ್ನು ಹಾಕ್ಸ್ಕೊಳೋದ್ರಿಂದ ಹಾಲು ಕಮ್ಮಿ ಆಗುತ್ತಾ, ಅಥವಾ ಹಾಲೇ ಫುಲ್ಲು ನಿಂತೋಗ್ಬಿಡುತ್ತಾ ಅನ್ನೋ ಡೌಟ್ ಇರುತ್ತೆ. ಸೊ ಆ ಥರ ಡೌಟ್ ಏನು ಬೇಡ, ಆರಾಮಾಗೆ ಹಾಕಿಸ್ಕೋಬೋದು. ಅದರಿಂದ ಏನೇ ಥರವಾದಂಥ ತೊಂದರೆ ಆಗೋದಿಲ್ಲ. ಬಟ್ ಇದು ಹಾಕಿಸ್ಕೊಳೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತಂದರೆ, ಯೂಶ್ವಲಾಗಿ ಪೀರಿಯಡ್ಸು ಇರ್ರೆಗ್ಯುಲರ್ ಆಗುತ್ತೆ. ಏನಂದರೆ ನೀವು ಈಗ 20ಗೆ ಆಗಬೇಕಾಗಿತ್ತು ಅಂದ್ಕೊಳ್ಳಿ ಪೀರಿಯಡ್ಸ್ನ, 25, 30ಗೆ ಆಗ್ತೀರಾ, ಅಥವಾ ಒಂದು 15 ಡೇಸು ಲೇಟ್ ಆಗುತ್ತೆ, ಅಥವಾ 15 ಡೇಸ್ ಬೇಗನೆ ಆಗ್ಬೋದು. ಇಲ್ಲ ಕೆಲವ್ರಿಗೆ ಹೆವಿ ಬ್ಲೀಡಿಂಗ್ ಇರುತ್ತೆ, ಕೆಲವ್ರಿಗೆ ಬ್ಲೀಡಿಂಗೇ ಇರೋಲ್ಲ. ಅದು ಬಿಟ್ಟರೆ ಇನ್ನೇನೂ ಆಗೋಲ್ಲ ಇಂಜೆಕ್ಷನಲ್ಲಿ. ಆಲ್ಮೋಸ್ಟ್ ಅಲ್ಲೂ ಕೆಲವೊಬ್ಬರೆಲ್ಲನೂ ಇದನ್ನು ಯೂಶ್ವಲಾಗಿ ಯೂಸ್ ಮಾಡ್ಬೋದು. ಇದರಿಂದ ಅಂಥ
ಹೆವಿ ತೊಂದರೆ ಅಂತ ಏನೂ ಆಗೋಲ್ಲ. ಬಟ್ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದ ತಕ್ಷಣ ಉಜ್ಜೋದು ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಇಂಜೆಕ್ಷನ್ ಹಾಕಿರೋ ಜಾಗದಲ್ಲಿ ಕೆಲವೊಬ್ಬರು ರಬ್ ಮಾಡ್ಕೊಂಬಿಡ್ತಾರೆ ಇಮಿಡಿಯೇಟು. ಅದೇನಾಗುತ್ತೆ ಸ್ವಲ್ಪ ಬಾವು ಬಂದಂಗೆ ಆಗಿಬಿಡುತ್ತೆ. ಆ ಥರ ಎಲ್ಲನೂ ಮಾಡೋಕ್ಕೋಗ್ಬೇಡಿ. ಒಂದು ಸರಿ ಅಲ್ಲದೆ 2 ಸತಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೋಗ್ತಿದ್ದೀರಾ ಅಥವಾ ಏನಾದರೂ ನಿಮಗೆ ಬೇಕು ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ. ಸುಮ್ಮನೆ ಹೋಗ್ತೀರಾ, ಕೆಲವೊಬ್ಬರಿಗೆ ನಿಮಗೆ ಗೊತ್ತಿಲ್ಲ ಅಂತಾರೆ ಇಂಜೆಕ್ಷನ್ ಅಂದರೆ ಏನು ಅಂತಲೇ ಕೆಲವೊಬ್ಬರಿಗೆಲ್ಲ ಗೊತ್ತಿಲ್ಲ. ಮಕ್ಕಳಾಗ್ದಂಗೆ ಇರೋ ಇಂಜೆಕ್ಷನ್ ಹಾಕ್ಕೊಡಿ ಅಂತ ಕೇಳ್ತಾರೆ ಬಂದವರು. ಇವಾಗ ನೀವು ಥಿಂಕ್ ಮಾಡಿ, ಈ ಕಾಲದಲ್ಲೂ ಹಂಗೆ ಕೇಳ್ತಾರೆ ಕೆಲವೊಬ್ರು ಬಂದವರು ಅಂತಂದರೆ ಅವರಿಗೆ ಆ ಹೆಸ್ರು ಕೂಡ ಗೊತ್ತಿಲ್ಲ. ಏನು ಹೇಳಿ, ಕೆಲವೊಬ್ರಿಗೆ ಆ ಹೆಸ್ರು ಏನಂತ ಕರೀತಾರೆ ಇಂಜೆಕ್ಷನ್ಗೆ ಅಂತಲೂ ಗೊತ್ತಿಲ್ಲ. ಅಂಥವ್ರು ಇದ್ದಾರೆ ಈ ಕಾಲದಲ್ಲಿ. ಮಕ್ಕಳಾಗ್ದಂಗೆ ಇರೋ ಇಂಜೆಕ್ಷನ್ ಹಾಕ್ಕೊಡಿ ಅಂತ ಕೇಳ್ತಾರೆ. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು ಅಷ್ಟೇ, ಮಕ್ಕಳಾಗ್ದಂಗೆ ಇರೋ ಇಂಜೆಕ್ಷನ್ನ ಹಾಕಿಸಿ ಅಂತ. ಅದ್ರ ಹೆಸ್ರು ಬಂದು ಅಂತರ ಅಂತ ತಿಳ್ಕೊಳ್ಳಿ. ನೀವು 1 ಸತಿ ಅಲ್ದಿರ 2 ಸತಿ. ಯಾಕಂದರೆ ಯಾವುದೇ ಥರದ್ದು ಗೋರ್ಮೆಂಟ್ ಸಪ್ಲೈ ಮಾಡಿದೆ ಅಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರೋಲ್ಲ. ಸೈಡ್ ಎಫೆಕ್ಟ್ ಇದ್ದರೂ ಕೆಲವೊಂದು ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಬಟ್ ಹಂಗಂತ ಅಂದ್ಬಿಟ್ಟು ನಿಮಗೆ ಬೇಕು ಅಂದಾಗ ಕೆಲವೊಂದನ್ನ ಯೂಸ್ ಮಾಡಬೇಕು. ನೀವು ಇಮಿಡಿಯೇಟು ಪ್ರೆಗ್ನೆಂಟ್ ಆಗೋದು ಅದೆಲ್ಲನೂ ಮತ್ತು ಅಬೋಷನ್ಸು ಅವೆಲ್ಲ ಅದಕ್ಕಿಂತ ಇವೆಲ್ಲ ಬೆಸ್ಟು. ನಾನು ಹೇಳೋದು ಇಷ್ಟನೇ, ಯಾರೇ ಆಗಲಿ ಒಂದು ಮಗುಗೆ ಗ್ಯಾಪ್ ಇಟ್ಕೊಳ್ಳಿ. ಅಟ್ಲೀಸ್ಟ್ ಏನಿಲ್ಲ ಅಂದರೂ 2 to 3 ಇಯರ್ಸು ಗ್ಯಾಪ್ ಇದ್ದೇ ಇರಬೇಕು. ಯಾಕಂದರೆ ನಿಮ್ಮ ಹೆಲ್ತು ನೋಡ್ಕೋಬೇಕಲ್ವ. ಸೊ ಹಂಗಾಗಿ ಇದೇ ಮೆಥಡ್ ಅಂತಲ್ಲ, ಈ ಮೆಥಡ್ ಬೇಡ ಅಂತಂದರೆ ತುಂಬ ಮೆಥಡ್ಸ್ ಇದ್ದಾವೆ. ಕಪಾಟಿ ಇದೆ, ಟ್ಯಾಬ್ಲೆಟ್ಸ್ ಇದ್ದಾವೆ. ನೀವು ಕಪಾಟಿ ಹಾಕಿಸ್ಕೊಳಕ್ಕಾಗಲ್ಲ, ಬ್ಲೀಡಿಂಗ್ ಜಾಸ್ತಿ ಹೋಗುತ್ತೆ, ಅಥವಾ ಅಂದರೆ ಅದೇನು ಎದೆಗೆ ಹೋಗುತ್ತೆ ಅದು ಇದು ಅನ್ನೋದ್ರಿಂದ ಕೆಲವೊಬ್ರು ಹಾಕ್ಕೊಳಕ್ಕೆ ಹೆದರ್ಕೊಂತಾರೆ. ಇನ್ನು ಕೆಲವರು ಟ್ಯಾಬ್ಲೆಟ್ಸ್ ಯಾಕೆ ತೊಗೊಳಲ್ಲ ಅಂದರೆ ಎವ್ರಿಡೇಟ್ ತೊಗೋಬೇಕು, ಮರ್ತೋಗ್ತೀವಿ, ಹಂಗಾಗಿ ತೊಗೊಳಲ್ಲ ಕೆಲವರು. ಸೊ ಇದು ಬೆಸ್ಟು. 3 ಮಂತ್ಗೆ ಒಂದು ಸತಿ. ಇದು ಯೂಶ್ವಲಾಗಿ 3 ಮಂತ್ ಒಂದು ಸತಿ ಹಾಕ್ಸ್ಕೊಂಡ್ರೆ 1 ಇಯರ್ ಕಂಟಿನ್ಯೂಸ್ 4 ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಒಂದು 5 to 6 ಮಂತ್ ಅಥವಾ 10 ಮಂತ್ವರೆಗೂ ಇದು ವ್ಯಾಲಿಡಿಟಿ ಇರುತ್ತೆ. ಅಲ್ಲಿವರೆಗೂ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ನೀವು ಒಂದು 6 to 7 ಮಂತ್ಗೆಲ್ಲನೂ ಮತ್ತೆ ರಿಟರ್ನ್ ಇದನ್ನು ಹಾಕ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಗ್ಯಾಪ್ನ ಹಂಗೆ ಫಿಲ್ ಮಾಡ್ಕೊತಾ ಬರ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನಿಮಗೆ ವಿಡಿಯೋ ಮಾಡಾಕ್ತೀನಿ. ಬಟ್ ಇದಕ್ಕಿಂತ ಬೇರೆ ಮೆಥಡ್ಸು ತುಂಬ ಚೆನ್ನಾಗಿರೋ ಮೆಥಡ್ಸ್ ಇದೆ, ಅದನ್ನೆಲ್ಲ ಯೂಸ್ ಮಾಡಿ. ಯಾಕಂದರೆ ಕಪಾಟಿ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕಪಾಟಿ ಒಂದು ಸಾರಿ ಹಾಕಿಸ್ಕೊಂಡ್ರೆ 10 ಇಯರ್ಸ್ವರೆಗೂ ಅದ್ರ ಟೆನ್ಷನ್ ಇರೋಲ್ಲ. ಬಟ್ ಎನಿ ಟೈಮ್ ನೀವು ಅದನ್ನು ತೆಗ್ಸಿದ ತಕ್ಷಣ ಇಮಿಡಿಯೇಟ್ ಪ್ರೆಗ್ನೆಂಟ್ ಆಗ್ಬೋದು. ಸೊ ಅದು ಒಳ್ಳೆ ಮೆಥಡು ಕೂಡ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಬಟ್ ಇನ್ನೊಂದು ವೀಡಿಯೋದಲ್ಲಿ ಅಂತರ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಏನು ತೊಂದರೆ ಆಗುತ್ತೆ, ಅದ್ರ ಅನುಕೂಲ ಏನು ಅನನುಕೂಲ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ಸಾಗಿ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು ಸೋ ಮಚ್.